ನಾನು ನೀವು ಉಳಿಯಲ್ಲ ಅಂತ ಅಂದ್ಕೊಂಡಿದ್ದೆ. ಈ ಘಟನೆ ನಡೆದಿದ್ದು ವಿಷ್ಣುವರ್ಧನ್ ಅವರ ಮದುವೆಗಿಂತ ಕೇವಲ 3 ದಿನ ಮುಂಚೆ ಅಂತ ಕೋಪಗೊಂಡು ಮೇಕಪ್ಪನ್ನು ಹಾಗೆ ತೆಗೆದು ವಾಪಸ್ ಹೊರಟುಬಿಡ್ತಾರೆ. ಸಂದೇಶ ನಾಗರಾಜ್ ಅವರು ಹಾವಿನ ಬದಲು ಹೆಬ್ಬಾವನ್ನು ತಂದಿರ್ತಾರೆ. ಅಂತಹ ಒಂದು ದೊಡ್ಡ ಆನೆ ಸ್ಪೀಡಾಗಿ ಓಡ್ತಿರ್ಬೇಕಾದ್ರೆ ಕಾಡಲ್ಲಿ ದಿಕ್ಕು ದೆಸೆ ಇಲ್ಲ, ಸುಮ್ಮನೆ ಓಡ್ತಾ ಇದೆ. ಯಾರಿಗೆ ತಾನೇ ಭಯ ಆಗಲ್ಲ? ವಿಷ್ಣುವರ್ಧನ್ ಅವರ ಜೀವಕ್ಕೆ ನಿಜವಾಗಿಯೂ ಒಂದು ಅಪಾಯ ತಂದಂತಹ ಘಟನೆಯನ್ನು ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಕರದಾಮಾಣಿಕ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಂತಕಥೆಯ ಹಿಂದಿನ ಸಂಚಿಕೆಯಲ್ಲಿ ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ನಡೆದಂತಹ ಕೆಲವೊಂದು ರೋಚಕ ಘಟನೆಗಳನ್ನು ತಿಳಿದುಕೊಂಡ್ವಿ. ಇವತ್ತಿನ ಸಂಚಿಕೆಯಲ್ಲಿ ಒಂದೇ ರೂಪ ಎರಡು ಗುಣ ಈ ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ವಿಷ್ಣುವರ್ಧನ್ ಅವರ ಜೀವಕ್ಕೆ ನಿಜವಾಗಿಯೂ ಒಂದು ಅಪಾಯ ತಂದಂತಹ ಘಟನೆಯನ್ನು ತಿಳಿದುಕೊಳ್ಳೋಣ. ನಾನು ಹಿಂದಿನ ಸಂಚಿಕೆಯಲ್ಲೇ ಹೇಳಿದ್ದೆ, ನಾಗರಹೊಳೆ ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ಮೊಸಳೆ ಸ್ವಲ್ಪ ಗಾಬರಿಗೊಂಡು ಒಂದು ಹೊಡೆತಕ್ಕೆ ಅಂಬರೀಷ್ ಅವರು ತುಂಬ ಕೋಪಗೊಂಡರು. ಆ ನಂತರ ಆ ಸೀನನ್ನು ರಾಜೇಂದ್ರ ಸಿಂಗ್ ಬಾಬು ಅವರು ಡ್ಯೂಪ್ ಬಳಸಿ ಶೂಟ್ ಮಾಡಿದ್ರು ಅಂತ. ಅದೇ ರೀತಿ ಮಣ್ಣಿನ ದೋಣಿ ಸಿನಿಮಾದಲ್ಲೂ ಅಂಬರೀಷ್ ಅವರಿಗೆ ಒಂದು ಹಾವಿನ ಜೊತೆ ಒಂದು ಶೂಟ್ ಮಾಡಬೇಕಾದಂತಹ ಪ್ರಸಂಗ ಇರುತ್ತೆ. ಸಂದೇಶ ನಾಗರಾಜ್ ಅವರು ತಮಾಷೆಗೆ ಅಂತ ಹಾವಿನ ಬದಲು ಹೆಬ್ಬಾವನ್ನು ತಂದಿರ್ತಾರೆ. ಅಂಬರೀಷ್ ಅವರು ಎಲ್ಲ ರೆಡಿ ಮಾಡಿಕೊಂಡು ಇನ್ನೇನು ಶೂಟ್ ಮಾಡಬೇಕು ಅಂದಾಗ ಹೆಬ್ಬಾವ್ ನೋಡಿ ಗಾಬರಿ ಆಗಿಬಿಡ್ತಾರೆ. ಆಮೇಲೆ ನಾನು 70-80 ಸಿನಿಮಾದಲ್ಲಿ ಮಾಡಿದ್ದೀನಿ, ಯಾವತ್ತೂ ಹಾವಿನ ಜೊತೆ ಶೂಟಿಂಗ್ ಮಾಡಿಲ್ಲ, ಈ ರೀತಿ ಎಲ್ಲ ನನ್ನ ಜೊತೆ ಆಟ ಆಡಬೇಡಿ ಅಂತ ಕೋಪಗೊಂಡು ಮೇಕಪ್ಪನ್ನು ಹಾಗೆ ತೆಗೆದು ವಾಪಸ್ ಹೊರಟುಬಿಡ್ತಾರೆ. ಹಾಗಂತ ಇದೇನು ತುಂಬ ಸೀರಿಯಸ್ ಆಗಿ ಮಾಡಿದಂತಹ ಒಂದು ಘಟನೆ ಅಲ್ಲ. ಸಂದೇಶ್ ನಾಗರಾಜ್ ಅವರು ಮತ್ತು ಅಂಬರೀಷ್ ಅವರೆಲ್ಲ ತುಂಬ ಕ್ಲೋಸ್ ಇದ್ದಿದ್ದರಿಂದ ಹೀಗೆ ತಮಾಷೆಗೆ ಒಂದು ನಡೆದಂತಹ ಪ್ರಸಂಗ. ಹಾಗೆಯೇ ವಿಷ್ಣುವರ್ಧನ್ ಅವರು ಒಮ್ಮೆ ಒಂದೇ ರೂಪ ಮತ್ತು ಎರಡು ಗುಣ ಈ ಸಿನಿಮಾಕ್ಕೆ 12 ಅಡಿ ಎತ್ತರದ ಆನೆಯ ಮೇಲೆ ಒಂದು ಶೂಟಿಂಗ್ ಮಾಡಬೇಕಾದಂತಹ ಸೀನ್ ಇರುತ್ತೆ. ಏನಂದರೆ ಈ 12 ಅಡಿ ಎತ್ತರದ ಆನೆ ಮೇಲೆ ಕೂತ್ಕೊಂಡು ಅದೊಂದು 4-5 ಹೆಜ್ಜೆ ಹಾಕಬೇಕಾಗಿರುತ್ತೆ. ಕ್ಯಾಮ್ರಾವನ್ನು ನೋಡಿಕೊಂಡು ಪೋಸ್ ಕೊಟ್ಟು ಈ ಸೀನನ್ನು ಮುಗಿಸ್ಬೇಕಾಗಿರುತ್ತೆ. ಸರಿ ಅಂತ ವಿಷ್ಣುವರ್ಧನ್ ಅವರು ಆನೆಯ ಮೇಲೆ ಹತ್ತು ಕೂತ್ಕೋತಾರೆ. ಡೈರೆಕ್ಟ್ರು ಸಮೀವುಲ್ಲಾ ಖಾನ್ ಅವರು ಶಾರ್ಟ್ ರೆಡಿ ಅಂತ ಹೇಳಿದಾಗ ಆನೆ ನಿಧಾನವಾಗಿ ಹೋಗೋ ಬದಲು ಜೋರಾಗಿ ಓಡೋಕ್ಕೆ ಶುರು ಮಾಡುತ್ತೆ. ಅಂತಹ ಒಂದು ದೊಡ್ಡ ಆನೆ ಸ್ಪೀಡಾಗಿ ಓಡ್ತಿರ್ಬೇಕಾದ್ರೆ ಕಾಡಲ್ಲಿ ದಿಕ್ಕು ದೆಸೆ ಇಲ್ಲ, ಸುಮ್ಮನೆ ಓಡ್ತಾ ಇದೆ. ಯಾರಿಗೆ ತಾನೇ ಭಯ ಆಗಲ್ಲ? ವಿಷ್ಣುವರ್ಧನ್ ಅವರಂತೂ ಆ ಕ್ಷಣದಲ್ಲಿ ನಾನು ಪ್ರಪಂಚದಲ್ಲಿ ಗೊತ್ತಿರೋ ಎಲ್ಲ ದೇವರನ್ನೊಮ್ಮೆ ನೆನೆಸ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ. ಹೀಗೆ ಆನೆ ಜೋರಾಗಿ ಹೋಗ್ತಿದ್ರೆ ವಿಷ್ಣುವರ್ಧನ್ ಅವರಿಗೆ ಏನು ಮಾಡಬೇಕು ಅಂತಲೇ ತೋಚಲ್ಲ. ಆಗಿದ್ದಾಗೋಗ್ಲಿ ಅಂತ ಆನೆ ಕುತ್ತಿಗೆ ಕಟ್ಟಿರೋ ಒಂದು ಸರಪಳಿನ ಜೋರಾಗಿ ಹಿಡ್ಕೊಂಡು ಆನೆಯ ಮೇಲೆ ಅಂಗಾತವಾಗಿ ಮಲಗಿಬಿಡ್ತಾರೆ. ಆನಂತರ ಆನೆ ಸ್ವಲ್ಪ ದೂರ ಹೋಗ್ಬಿಟ್ಟು ಒಮ್ಮೆ ನಿಂತ್ಕೊಳ್ಳುತ್ತೆ. ಆನೆ ನಿಂತಿದೆ ಅಂತ ವಿಷ್ಣುವರ್ಧನ್ ಅವರು ಕೆಳಗಡೆ ಇಳಿಯೋ ಹಾಗೂ ಇಲ್ಲ. ಯಾಕೆಂದರೆ ಅದು 12 ಅಡಿ ಎತ್ತರ ಇದೆ. ಅಲ್ಲಿಂದ ಕೆಳಗಡೆ ಇಳಿಬೇಕಾದ್ರೆ ಪೆಟ್ಟಾಗುವಂಥ ಸಾಧ್ಯತೆ ಜಾಸ್ತಿ. ಅಕಸ್ಮಾತ್ ಪೆಟ್ಟಾಗಿಲ್ಲ, ಹೇಗೋ ಬಚಾವಾದರು ಅಂತಂದರೂ ಆನೆ ತುಳಿಯೋ ಸಾಧ್ಯತೆಯೇ ಜಾಸ್ತಿ ಇದೆ. ಯಾಕಂದರೆ ಆನೆ ಒಂಥರ ಕಂಟ್ರೋಲಲ್ಲಿಲ್ಲ, ಒಟ್ಟಾರೆ ಓಡ್ತಿದೆ. ಈ ಸಮಯದಲ್ಲಿ ಕೆಳಗಡೆ ಇಳುವಂಥ ರಿಸ್ಕನ್ನ ತಗೊಳ್ಳಿಕ್ಕೆ ವಿಷ್ಣುವರ್ಧನ್ ಅವರು ರೆಡಿ ಇರಲಿಲ್ಲ. ಹಾಗಂತ ಆನೆ ಮೇಲೆ ಕುಳಿತುಕೊಂಡು ತುಂಬ ಮೂಮೆಂಟ್ ಕೂಡ ಮಾಡೋಂಗಿಲ್ಲ. ಆನೆಗೆ ಏನಾದರೂ ಸಿಟ್ಟು ಬಂದರೆ ಸೊಂಡ್ಲಿಂದ ಇವರು ಎತ್ತು ಬಿಸಾಕೋ ಚಾನ್ಸ್ ಕೂಡ ಜಾಸ್ತಿ. ಆದ್ದರಿಂದ ಯಾವುದು ಮೂಮೆಂಟ್ ಮಾಡದೆ ಹಾಗೇ ಅಂಗಾತವಾಗಿ ಆನೆ ಮೇಲೆ ಮಲ್ಕೊಂಡೇ ಇರ್ತಾರೆ. ಸ್ವಲ್ಪ ಹೊತ್ತು ಸುಮ್ಮನೆ ನಿಂತಿದ್ದ ಆನೆ ನಂತರ ಮತ್ತೆ ಓಡೋಕ್ಕೆ ಶುರು ಮಾಡುತ್ತೆ. ಹೀಗೇ ಒಂದು 4-5 ಕಿಲೋಮೀಟ್ರ್ ಹೋದ ನಂತರ ಒಂದು ಕಡೆ ಮತ್ತೊಮ್ಮೆ ನಿಲ್ಲುತ್ತೆ. ಈ ಥರ ನಿಂತ್ಕೊಂಡು ತುಂಬ ಹೊತ್ತಾಗುತ್ತೆ. ಆಗ ಈ ಸಿನಿಮಾದ ಯೂನಿಟ್ ಹುಡುಗರು, ಆನೆ ಮಾವುತ ಮತ್ತು ಕಾಡಿನಲ್ಲಿ ಇದ್ದಂತಹ ಇನ್ನಷ್ಟು ಜನರು ಇವರೆಲ್ಲ ಜೋರಾಗಿ ಶಬ್ದ ಮಾಡಿಕೊಂಡು ಆನೆನ ಹುಡ್ಕೊಂಡು ಬರ್ತಾರೆ. ಅವರೆಲ್ಲ ಸ್ಥಳಕ್ಕೆ ಬಂದಾಗ ಮಾವುತನಿಗೆ ತುಂಬ ಆಶ್ಚರ್ಯ ಮತ್ತು ಒಂದು ಸಮಾಧಾನ. ಈ ಮಾವುತ ವಿಷ್ಣುವರ್ಧನ್ ಅವರನ್ನು ಕೆಳಗಡೆ ಇಳಿಸ್ತಾನೆ. ನಂತರ ಆನೆ ಮೇಲೆ ಇಷ್ಟೆಲ್ಲ ಜೋರು ಹೋಗಬೇಕಾದ್ರೆ ಮಾವುತರಿಗೆ ಕೂತ್ಕೊಳ್ಳೋಕ್ಕಾಗಲ್ಲ. ನಾನು ನೀವು ಉಳಿಯಲ್ಲ ಅಂತ ಅಂದ್ಕೊಂಡಿದ್ದೆ, ನಿಮ್ಮ ಆನೆ ಅಂತ ಒಂದು ಧೈರ್ಯಕ್ಕೆ ನಾನು ಮೆಚ್ಚಿದೆ ಸಾರ್ ಅಂತ ತುಂಬ ಖುಷಿಯಾಗ್ಬಿಟ್ಟು ವಿಷ್ಣುವರ್ಧನ್ ಅವರನ್ನು ತಪ್ಕೊಂಡ್ಬಿಡ್ತಾನೆ. ಈ ಘಟನೆಯ ಇನ್ನೊಂದು ವಿಶೇಷ ಏನಂದರೆ,
ಈ ಘಟನೆ ನಡೆದಿದ್ದು ವಿಷ್ಣುವರ್ಧನ್ ಅವರ ಮದುವೆಗಿಂತ ಕೇವಲ 3 ದಿನ ಮುಂಚೆ. ಇದನ್ನೆಲ್ಲ ನೆನೆಸ್ಕೊಂಡು ವಿಷ್ಣುವರ್ಧನ್ ಅವರು ಹೇಳ್ತಾರೆ, ಅವತ್ತು ಅಕಸ್ಮಾತ್ ನನಗೇನಾದರೂ ಒಂದು ಅಪಾಯ ಆಗಿದ್ದರೆ ನನ್ನ ಮದುವೆನೇ ಆಗ್ತಿರಲಿಲ್ಲ. ನನ್ನ ಮುಂದಿನ ಜೀವನ ಹೇಗಿರುತ್ತೆ ಅಂತ ನನಗೆ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಿರಲಿಲ್ಲ. ಅವತ್ತು ಆನೆ ಆ ಥರ ಒಂದು ದಿಕ್ಕು ತಪ್ಪಿ ಓಡಿದ್ದು, ಆಮೇಲೆ ಮತ್ತೆ ನಿಂತಿದ್ದು, ನಾನಲ್ಲಿ ಆ ಥರ ಅಂಗಾತವಾಗಿ ಮಲಗಿದ್ದು, ಮತ್ತೆ ಆನೆ ಓಡಿದ್ದು, ಆಮೇಲೆ ಇವರೆಲ್ಲ ಬಂದು ನಾನು ಇಳಿಸಿದ್ದು, ಇದೆಲ್ಲ ಮರೆಯೋಕ್ಕಾಗದಂತಹ ಒಂದು ಅನುಭವ. ಆದ್ದರಿಂದ ಆ ದಿನ ಒಂಥರ ನನ್ನ ಜೀವನದಲ್ಲಿ ಅವಿಸ್ಮರಣೀಯವಾಗಿ ಉಳಿದಿದೆ ಅಂತ ಹೇಳ್ತಾರೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಶೇರ್ ಮಾಡಿ. ದಂತಕಥೆಯಲ್ಲಿ ಈ ರೀತಿಯ ಇನ್ನಷ್ಟು ವಿಶಿಷ್ಟವಾದ ರೋಚಕವಾದ ಕಥೆಗಳು ಬರಲಿಕ್ಕಿವೆ. ಅವುಗಳನ್ನು ಮಿಸ್ ಮಾಡ್ಕೋಬಾರ್ದು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.